ಹುಟ್ಟುಹಬ್ಬದ ನಿಮಿತ್ತ ಭಕ್ತರಿಗೆ ಹುಟ್ಟುಹಬ್ಬ, ನನಗೆ ಆರೋಗ್ಯ ದಿನ, ಭಕ್ತರ ಆರೋಗ್ಯ ದಿನ ಅಂಥೇಳಿ ನಾವು ಇವತ್ತು ವಿಚಾರ ಮಾಡೀವಿ. ಅದು ಹೆಲ್ತ್ ಡೇ ಆಗಿ ಇವತ್ತು ಮಾರ್ಪಾಡಾಗ್ಬಿಟ್ಟಿದೆ. ಅಂಥ ಒಂದು ದಿನದಂದು ಇವತ್ತಿನ ದಿವಸ ಬೆಳಗಿನ ಜಾವದೊಳಗೆ ಯುನೈಟೆಡ್ ಆಸ್ಪತ್ರೆ, ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಮತ್ತು ನಿಜಲಿಂಗಪ್ಪ ಡೆಂಟಲ್ ಆಸ್ಪತ್ರೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಸತತವಾಗಿ 15-20 ವರ್ಷಗಳಿಂದ ಶ್ರೀಮಠದ ವತಿಯಿಂದ ಹಾಗೆ ನಡೀತಾನೆ ಬಂದಿದೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಮನುಷ್ಯನ ಬದುಕಿಗೆ ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತೊಂದು ಮಠಕ್ಕೆ, ಮಂದಿರಕ್ಕೆ, ದೇವಸ್ಥಾನಕ್ಕೆ ಅಥವಾ ಪ್ರವಾಸಕ್ಕೆ ಎಲ್ಲಾದರೂ ಓಡಾಡಬೇಕು ಅಂತಂದ್ರೆ ಆರೋಗ್ಯ ಚೆನ್ನಾಗಿದ್ದರೆ ತಾನೇ ಓಡಾಡ್ಲಿಕ್ಕೆ ಸಾಧ್ಯ. ಆ ರೀತಿ ಒಳಗೆ ಇವತ್ತು ಮಠ ಮಂದಿರಗಳು ಬಯಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಪಂಚದಾಸೋಹಗಳು ಅಂತಂದ್ರೆ ಅನ್ನ, ಅರಿವೆ, ಔಷಧ ಮತ್ತು ಆಶ್ರಯ. ಇವು ಪಂಚದಾಸೋಹಗಳು. ನಿರಂತರವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಪಂಚದಾಸೋಹಗಳು ಹಾಗೆ ನಡ್ಕೊಂಡು ಬಂದಿರ್ತಾ ಇದ್ದಾವೆ. ಅದರಲ್ಲಿ ಮುಗುಳ್ನಾಗಾವಿ ಮಹಾಮಠಕ್ಕೆ ಇಲ್ಲಿ ಬಂದರೆ ಎಲ್ಲ ಭಕ್ತರ ಒಂದು ತಲೆಯಲ್ಲಿ ಯಾವ ರೀತಿ ಕಲ್ಪನೆ ಇದೆಯಪ್ಪ ಅಂತಂದ್ರೆ, ಮುಗುಳ್ನಾಗಾವಿ ಮಹಾಮಠಕ್ಕೆ ಬಂದ್ರೆ ಅನ್ನನೂ ಸಿಗ್ತದ, ಆಶ್ರಯನೂ ಸಿಗ್ತದ, ಅರಿವು ಸಿಗ್ತದ, ಔಷಧನೂ ಸಿಗ್ತದ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೂಡ ಮುಗುಳ್ನಾಗಾವಿ ಮಹಾಮಠದಲ್ಲಿ ಸಿಗುತ್ತದೆ ಅಂತಕ್ಕಂಥ ಭಾವ ಎಲ್ಲ ಭಕ್ತರ ಮನದಲ್ಲಿ ಇದೆ. ಇದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂತಂದ್ರೆ, ಒಳಗಿರ್ತಕ್ಕಂಥ ಗದ್ದುಗೆಯಲ್ಲಿರ್ತಕ್ಕಂಥ ಜಾಗೃತಾವಸ್ಥೆಯಲ್ಲಿ ಇದ್ದುಕೊಂಡು ನನ್ನನ್ನು ಮತ್ತು ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಸಿದ್ಧಲಿಂಗೇಶ್ವರರ ಆಶೀರ್ವಾದವೇ ಇದಕ್ಕೆ ಸಾಕ್ಷಿ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಅಂಗವಾಗಿ ಭಕ್ತರ ದೃಷ್ಟಿಯಲ್ಲಿ ಹುಟ್ಟುಹಬ್ಬ, ನನ್ನ ದೃಷ್ಟಿಯಲ್ಲಿ ಆರೋಗ್ಯದ ದಿನ, ಹೆಲ್ತ್ ಡೇ. ಹೀಗಾಗಿ ನನ್ನ ಮಠಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರು ಆರೋಗ್ಯವಂತರಾಗಬೇಕು, ಸದೃಢಕಾಯರಾಗಬೇಕು. ಮಾನಸಿಕ ಆರೋಗ್ಯ ಕೂಡ ಅವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಮನಗೊಂಡು ಇವತ್ತಿನ ದಿವಸ ಇಂತಿಂಥ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು, ಭಕ್ತರಿಗೆ ಆರೋಗ್ಯ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದಾಗ ಯುನೈಟೆಡ್ ಆಸ್ಪತ್ರೆದವರು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ದವರು, ಆಸ್ಪತ್ರೆಯವರು, ಜೊತೆಗೆ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯವರು ನಾವು ಬಂದು ನಮ್ಮ ಅಳಿಲು ಸೇವೆಯನ್ನು ಮಾಡ್ತೇವೆ. ನಾವು ನಿಮ್ಮ ಮಠಕ್ಕೆ ನಿಮಗೆ ಆ ಒಂದು ಸೇವೆಯನ್ನು ಮಾಡಿದ್ರೆ, ಭಕ್ತರ ಸೇವೆಯನ್ನು ಮಾಡಿದ್ರೆ ನಾವು ಮಾಡ್ತಕ್ಕಂಥ ಸೇವೆ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಮೂರೂ ಸಂಸ್ಥೆಯವರು ಬಂದು ಈ ಮಠದಲ್ಲಿ ಒಂದು ಈ ಕಾರ್ಯಕ್ರಮವನ್ನು, ಆರೋಗ್ಯ ಉಚಿತ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥವರು, ಜೇವರಿಗೆಯ ಶಾಸಕರಾಗಿರ್ತಕ್ಕಂಥವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ. ಈಗ ನಿರಂತರವಾಗಿ ಆ ಚೆಕಪ್ಗಳನ್ನು ನಡೀತವೆ. ಜೊತೆಗೆ ಇವತ್ತಿನ ಸಾಯಂಕಾಲ 25ನೇ ತಾರೀಕು ಇವತ್ತಿನ ದಿವಸ ಸಾಯಂಕಾಲ ದಿವಸ ಒಂದು ಮಠದ ವತಿಯಿಂದ ವಿನೂತನವಾಗಿರ್ತಕ್ಕಂಥ 5-6 ವರ್ಷದಿಂದ ಒಂದು ಕಾರ್ಯಕ್ರಮವನ್ನು ಕೂಡ ಸಾಯಂಕಾಲ ಟೈಮಿಗೆ ಹಾಕ್ಕೊಂಡಿವಿ. ಅದೇನಪ್ಪ ಅಂತಂದ್ರೆ, ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಗೈದಿರ್ತಕ್ಕಂಥ ಸಾಧಕರಿಗೆ ಶ್ರೀಮಠದ ವತಿಯಿಂದ 5 ಗ್ರಾಂ ಬಂಗಾರ, ಜೊತೆಗೆ ಒಳ್ಳೆ ಒಂದು ಪ್ರಶಸ್ತಿ ಫಲಕ ಮತ್ತು ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಸಾಯಂಕಾಲ 6:30 ಗಂಟೆಗೆ ಹಾಕಿಕೊಂಡಿದ್ದೇವೆ. ಈ ವರ್ಷ ಈ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರಪ್ಪ ಅಂತಂದ್ರೆ, ಸಿನಿಮಾ ರಂಗದಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಪ್ರತಿಭೆ ಉಳ್ತಕ್ಕಂಥವರು
ಜೊತೆಗೆ ಸಿನಿಮಾ ರಂಗವನ್ನು, ಕನ್ನಡ ಚಿತ್ರರಂಗವನ್ನು ಇಡೀ ವಿಶ್ವಕ್ಕೇ ಈ ಕಡೆ ಹೊರಳಿ ನೋಡುವ ಹಾಗೆ ಮಾಡಿರ್ತಕ್ಕಂಥ ಕಲಾ ಸಾಮ್ರಾಟರೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಎಸ್ ನಾರಾಯಣ್ ಸರ್ ಅವರು ಕೂಡ ಇವತ್ತು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನೊಬ್ಬ ಯುವತಿ, ಒಳ್ಳೆಯ ಸಂಗೀತಗಾರ್ತಿ, ವಯಸ್ಸು ಬಹುಶಃ 16-17 ವರ್ಷ. ಮೊನ್ನೆ ಬಾಂಬೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗೀತ ಕಾರ್ಯಕ್ರಮ ಐಡಲ್ ಆಫ್ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಶಿವಸ್ವಾಮಿ ಅಂತಕ್ಕಂಥ ಒಬ್ಬ ನಮ್ಮ ಕಲ್ಯಾಣ ಕರ್ನಾಟಕದ ಯುವತಿ, ಬೀದರ್ನವಳವಳು, ಅವಳಿಗೆ ಕೂಡ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಈ ಅಪ್ಪವರ ಆಶೀರ್ವಾದ ಮಾಡಿಸಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಆ ಪ್ರತಿಭೆಗಳಿಗೆ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮ ಕೂಡ ಸಾಯಂಕಾಲ 6:45ಕ್ಕೆ ಹಾಕಿಕೊಂಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮ ನಿಮಗಾಗಿ, ನಿಮ್ಮ ಒಳಿತಿಗಾಗಿ, ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ಒಳ್ಳೆಯ ಒಂದು ಮಾದರಿಯ ಜೀವನಕ್ಕಾಗಿ ಅಂತಕ್ಕಂಥ ಮಾತನ್ನು ಯಾರೂ ಕೂಡ ಮರೆಯಬಾರದು. ನಡೀತಕ್ಕಂಥ ಕಾರ್ಯಕ್ರಮ, ಇಂದು ನಡೀತಕ್ಕಂಥ ಕಾರ್ಯಕ್ರಮ ಆ ಸಿದ್ಧಲಿಂಗನ ಕೃಪಾ ಆಶೀರ್ವಾದದಿಂದ ಎಲ್ಲರಿಗೆ ಆರೋಗ್ಯ ಲಭಿಸಲಿ, ಎಲ್ಲರೂ ಆರೋಗ್ಯದಿಂದಿರಲಿ. ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳು ಈ ಮಠ ಹೇಗೆ ಮಾಡ್ತಾ ಇದೆಯಲ್ಲ, ಈ ಮಠದ ಭಕ್ತರು ಕೂಡ ದೀನರ, ದಲಿತರ, ದುರ್ಬಲರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಠದ ಸದ್ಭಕ್ತರಿಂದ ನಿರಂತರವಾಗಿ ಸಾಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ನಮ್ಮ ಮುಗುಳನಗಾವಿ ಮಹಾನಗರ, ಆ ಮಹಾನಗರದ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಾವತ್ತಲೂ ಕೂಡ ಅವರು ಆ ಪೀಠಕ್ಕೆ ಮಹಾರಾಜರಾದರೂ ಕೂಡ ಯಾವತ್ತಲೂ ಅವ್ರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಕಿಂಕರತ್ವವೇ ಶಂಕರತ್ವ ಅಂತ. ಯಾವಾಗ ಯಾವನಲ್ಲಿ ಅಹಂಕಾರ ಇರುವುದಿಲ್ಲ ಆತ ಮಹಾದೇವನಾಗ್ತಾನೆ ಅಂತಕ್ಕಂಥ ಮಾತಿಗೆ ಒಂದು ಸಾಕ್ಷಿ ಅಂತಂದರೆ ನಮ್ಮ ಜೇಮ್ಸ್ ಸಿಂಗ್ ಮಹಾರಾಜರು. ಹೀಗಾಗಿ ಮುಗುಳ್ನಗಾವಿ ಮಹಾಮಠ ಅಂತಂದರೆ ಅದು ನನ್ನ ತಂದೆ ತಾಯಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಮಠ. ಆ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ ಪ್ರಯುಕ್ತವಾಗಿ ನಾನು ಜನ್ಮ ತಾಳಿದ್ದೇನೆ. ಇವತ್ತು ನಾ ಏನಾದರೂ ಸಮಾಜದಲ್ಲಿ ಒಳ್ಳೆಯ ಧರ್ಮದ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದು ಸಿದ್ಧಲಿಂಗನ ಮುಗುಳ್ನಗಾವಿ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಆಶೀರ್ವಾದ ಅಂತಕ್ಕಂಥ ಭಾವ ನಮ್ಮ ಜೇಮ್ಸ್ ಸಿಂಗ್ ಮಹಾರಾಜರಲ್ಲಿ ಇದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಆಶೀರ್ವಾದ, ಅವರ ಶುಭ ಹರಕೆಗಳು ಕೂಡ ಇವತ್ತು ಎಲ್ಲರ ಮೇಲೆ ಆಗಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಒಂದು ಮಾತು ಹೇಳಬೇಕು ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ಯುನೈಟೆಡ್ ವತಿಯಿಂದ, ನಿಜಲಿಂಗಪ್ಪ ದಂತ ಕಾಲೇಜಿನ ವತಿಯಿಂದ, ಜೊತೆಗೆ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಬಂದಂಥ ವೈದ್ಯೋ ನಾರಾಯಣೋ ಹರಿಹಿ, ದೇವರ ಸ್ವರೂಪ ರೋಗಿಗೆ ಯಾರಪ್ಪ ಅಂದರೆ ಡಾಕ್ಟ್ರುಗಳೇ ಅಂತ, ಡಾಕ್ಟ್ರುಗಳೇ ದೇವರಿದ್ದಂಗಂತ. ಆ ರೀತಿಯಾಗಿ ಬಂದಂಥ ಎಲ್ಲ ವೈದ್ಯರುಗಳಿಗೆ ಶ್ರೀಮಠದ ವತಿಯಿಂದ, ನಮ್ಮ ಮುಗುಳ್ನಗಾವಿ ಮಹಾಮಠದ ಎಲ್ಲ ಸಮಸ್ತ ಸದ್ಭಕ್ತರ ವತಿಯಿಂದ ಅವರಿಗೆ ಧನ್ಯವಾದ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ.